ಇರುವುದನ್ನೆಲ್ಲ ಇಲ್ಲೇ ಕೊಟ್ಟು ಹೋಗ್ಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು, ಇಲ್ಲ ಬಚ್ಚಿಟ್ಟು ಹೋಗ್ಬೇಕು. ಇದು ಬಿಟ್ಟು ಸ್ವರ್ಗಕ್ಕಾಗಲಿ ನರಕಕ್ಕಾಗಲಿ ಏನನ್ನೂ ತಗೊಂಡೋಗೋದಕ್ಕೆ ಆಗೋದಿಲ್ಲ. ಹೊತ್ಕೊಂಡು ಹೋಗುವಂಥದ್ದು ಎರಡೇ, ಒಂದು ಪಾಪ ಹಾಗೂ ನಮ್ಮ ಪುಣ್ಯ. ಆದರೆ ನಮ್ಮ ತಂದೆ, ತಾತ, ಮುತ್ತಾತ, ನಮ್ಮ 7 ತಲೆಮಾರಿನ ಪಿತೃಗಳಿಗೆ, ತಾಯಿ, ಅಜ್ಜಿ, ಮುತ್ತಜ್ಜಿ, 7 ತಲೆಮಾರಿನ ಮಾತೃಗಳಿಗೆ, ನಮ್ಮನ್ನು ಲಾಲನೆ ಪಾಲನೆ ಮಾಡಿ ಬೆಳೆಸಿದ ಪಿತೃಗಳಿಗೆ ನಾವು ಯಾವ ಋಣವನ್ನು ತೀರಿಸಲು ಸಾಧ್ಯವಿಲ್ಲ. ಅದು ಅಸಾಧ್ಯ. ಹೀಗಿರುವಾಗ ಈ ಪವಿತ್ರವಾದ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆಯ ಸಮಯದಲ್ಲಿ ಭೂಮಿ ಹತ್ರ ಸೂರ್ಯ ಬರೋದ್ರಿಂದ ಪಿತೃಗಳಿಗೆ ಕಾವೇರಿ ನದಿ ತೀರದಲ್ಲಿ ತಿಲಹೋಮ, ಪಿಂಡ ಪ್ರದಾನ, ಪಿತೃಶಾಂತಿ, ಪಿತೃದೋಷ ಪರಿಹಾರ, ತಿಲತರ್ಪಣ ಇದೆಲ್ಲ ಕೊಟ್ಟು ನಾವು ಪೂಜೆಯನ್ನ ಮಾಡಿಸೋದ್ರಿಂದ, ಪಿತೃಗಳ ಸ್ಮರಣೆಯನ್ನ ಮಾಡೋದ್ರಿಂದ ಪಿತೃಗಳ ಕೃಪೆ ಇಡೀ ಕುಟುಂಬಕ್ಕೆ ಅಷ್ಟೇ ಅಲ್ಲದೆ ವಂಶಕ್ಕೂ ಕೂಡ ಪ್ರಾಪ್ತಿಯಾಗಿ ಪಿತೃಗಳಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಸೆಪ್ಟೆಂಬರ್ 7ನೇ ತಾರೀಕು ಪಿತೃಪಕ್ಷ ಆರಂಭವಾಗಿ 21ನೇ ತಾರೀಕು ಮುಕ್ತಾಯವಾಗುತ್ತೆ. ಸಮಯ ತುಂಬಾ ಕಡಿಮೆ ಇದೆ. ಶಾಸ್ತ್ರೋಕ್ತವಾಗಿ ಪ್ರತಿ ಪಿತೃ ಕಾರ್ಯ, ಪೂಜೆ ಇತ್ಯಾದಿಗಳನ್ನು ನಮ್ಮ ದೇಗುಲ ದರ್ಶನ ಕರ್ನಾಟಕ ತಂಡದಿಂದ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಕಾವೇರಿ ನದಿ ತೀರದಲ್ಲಿ ಅಂದರೆ ಶ್ರೀರಂಗಪಟ್ಟಣದಲ್ಲಿ ಮಾಡಿಕೊಡಲಾಗುತ್ತೆ. ಈಗಲೇ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಪೂಜೆಗೆ ಮುಂಗಡವಾಗಿ ಬುಕ್ ಮಾಡಿಕೊಳ್ಳಿ.